ಹಾಯ್ ಹಲೋ ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನನ್ನೊಂದು ವಿಷಯ ನಡೀತು ಘಟನೆ. ಯಶೋರ್ ಬರ್ಡೇ ದಿವಸನೇ 3 ಜನ ಡೆತ್ ಆದರು. ಆ ವಿಷಯನ ನಾವು ಹೇಳೋದಕ್ಕೆ ನಮಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ, ಇನ್ನು ಅವ್ರ ಅಪ್ಪ ಅಮ್ಮಗೆ ಎಷ್ಟು ನೋವಾಗ್ತಿರಲ್ಲ, ಹಾಗೆ ಯಶೋರ್ಗೂ ಕೂಡ ಎಷ್ಟು ನೋವಾಗ್ತಿರಲ್ಲ. ಏನಕ್ಕಪ್ಪ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದೆ ಅಂತಂದರೆ, ಇಷ್ಟೇ ಫ್ರೆಂಡ್, ನೀವು ಯಾರೇ ಅಭಿಮಾನಿಗಳಾಗಲಿ ಬೇಡ ಅಂತೇಳಲ್ಲ, ಬಟ್ ಈ ಥರ ವಿಷಯಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇವತ್ತು ಅವ್ರು 3 ಜನ ಹೋದರು, ಅವ್ರಿಗೇನೂ ಗೊತ್ತಿಲ್ಲ ಇಲ್ಲೇನಾಗ್ತಿದೆ ಅಂತ. ಹೋಗೋದು ಹೊಂಟೋಗ್ಬಿಟ್ರು, ಅದು ಬೈ ಮಿಸ್ಸಾಗಿ ಹೋದ್ರು ಅಷ್ಟೇ, ಅದು ಆಕ್ಸಿಡೆಂಟ್ ಅದು. ಬಟ್ ಅವ್ರ ಅಪ್ಪ ಅಮ್ಮ ಎಷ್ಟು ನೋವು ತಿಂದಾರಲ್ಲ, ಅದೇ ರೀತಿ ಯಶೋರ್ ಕೂಡ ಎಷ್ಟು ನೋವು ತಿಂದಾರಲ್ಲ, ಅದು ಅವ್ರ ಬರ್ಡೇ ದಿವಸನೇ ಆಗಿರೋದಕ್ಕೆ. ಬರ್ಡೇನೇ ಬೇಡಪ್ಪ ಅಂದ್ಬಿಟ್ಟು ಅವರು ಬೇರೆ ಎಲ್ಲೋ ಒಂದು ಕಡೆ ಬರ್ಡೇ ಆಚರಿಸ್ಕೊತಾಯಿದ್ರು ನೈಟ್. ಯಾಕೆ ಹೇಳಿ, ಲಾಸ್ಟ್ ಟೈಮ್ ಇದೇ ಥರ ಮನೆ ಮುಂದೆನೇ ಬಂದು ಪೆಟ್ರೋಲ್ ಹಾಕ್ಕೊಂಡು ಒಬ್ಬ ಹುಡುಗ ಡೆತ್ ಆದ. ಆ ಗಾಯದನ್ನೇ ಮತ್ತೆ ಇನ್ನೊಂದು ಬರೆ ಅಂತಂದರೆ, ಈ ಥರ ಯಾವ ನಟರು ಕೂಡ ಇಷ್ಟಪಡ್ತಾರೆ. ಈಗ ಎಲ್ಲ ನಟರಿಗೂ ಬರ್ಡೇ ಬಂದರೆ ಭಯ ಆಗಿದೆ, ಅಭಿಮಾನಿಗಳು ಏನು ಮಾಡ್ತಾರೋ ಏನು ಮಾಡ್ಕೊತಾರೋ ಅಂತ. ದಯವಿಟ್ಟು ಫ್ರೆಂಡ್, ಈ ಥರ ವಿಷಯಗಳಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ನಿಮ್ಮ ಹಿಂದೆಗಡೆ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮನ್ನು ನಂಬ್ಕೊಳ್ಳೋಂಥ ಜನಗಳಿರ್ತಾರೆ. ಈ ವಿಷಯನ ಹೇಳೋದಕ್ಕೆ ನಮ್ಗೆ ಇಷ್ಟು ನೋವಾಗುತ್ತೆ ಅಂತಂದರೆ, ಇನ್ನು ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ನೋವಾಗಿರಲ್ಲ, ಯಶೋರ್ಗೆ ಎಷ್ಟು ನೋವಾಗಿರಲ್ಲ. ಈ ನಟನಿಂದ ಈ 3 ಜನ ಹೋದರು. ದಯವಿಟ್ಟು ಈ ಥರ ವಿಷಯಗಳಲ್ಲಿ ಕೇರ್ಫುಲ್ಲಾಗಿ ಮಾಡೋದು ತುಂಬ ಒಳ್ಳೆಯದು. ಇನ್ನೊಂದು ವಿಷಯ ಫ್ರೆಂಡ್, ಏನಪ್ಪ ಹೇಳ್ತೀನಿ ಅಂತಂದರೆ, ಯಾವುದೇ ನಟರಾಗಲಿ, ಯಾರದೇ ಅಭಿಮಾನಿಗಳಾಗಲಿ, ಅಭಿಮಾನ ಇರಲಿ ಬೇಡ ಅಂತ ಹೇಳಲ್ಲ. ನೀವು ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೋ ನಟರು ಬರ್ಡೇ ಆಚರಿಸ್ತಾ ಇದ್ದಾರೆ, ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇನ್ನೊಬ್ರು ನಟರು ಅಭಿಮಾನಿಗಳು ಇನ್ನೂ ಜೋರಾಗಿ ಮಾಡೋಣ ಅಂತ ಹೋಗ್ತೀರಾ, ಅದು ಕೂಡ ತಪ್ಪು. ಆ ಥರ ಹೋದಾಗಲೇ ಇಂಥದ್ದು ಅವಘಡಗಳು ನಡೆಯೋದು. ದಯವಿಟ್ಟು ಕೇಳ್ಕೊತಿರೋದು ಇಷ್ಟೇ, ಯಾವ ನಟರು ಕೂಡ ಕೆಟ್ಟದ್ದು ತರಕ್ಕೆ ಹೋಗ್ಬೇಡಿ, ಯಾವ ಅಪ್ಪ ಅಮ್ಮನ ಕೂಡ ಕೆಟ್ಟದ್ದು ತರಕ್ಕಂತೂ ಹೋಗಲೇಬೇಡಿ. ಇವತ್ತು ಅವ್ರು 3 ಜನ ಹೋಗಿದ್ದು ನಮಗೆಷ್ಟು ನೋವಾಗ್ತಿದೆಯೋ, ನಮಗಿಂತ 10 ಪಟ್ಟಷ್ಟು ನೋವಾಗ್ತಿರೋದು ಅವ್ರ ಅಪ್ಪ ಅಮ್ಮನಿಗೆ. ಎದೆ ಹತ್ರಕ್ಕೆ ಬೆಳೆದಿರೋ ಮಕ್ಕಳು ಇವತ್ತಿಲ್ಲ ಅಂತಂದರೆ ಎಂಥ ತಂದೆ ತಾಯಿಗೂ ಕೂಡ ತಡ್ಕೊಳಕ್ಕಾಗಲ್ಲ. ಇವತ್ತು ಅವ್ರು ಬೈಕೊಳ್ಳೋದು ಇಷ್ಟೇ, ಯಾಕಪ್ಪ ಹೋದ್ರು ಅಂತ. ಎಷ್ಟೇ ಬೈಕೊಂಡು ಅವ್ರು ಬರ್ತಾರ, ಚಾನ್ಸೇ ಇಲ್ಲ. ದಯವಿಟ್ಟು ಇನ್ಯಾವುದೇ ಅಭಿಮಾನಿಗಳಾದ್ರೂ ನೋಡಿಕೊಂಡು ಮಾಡಿ. ಹಾಗೆ ಇನ್ನೊಂದು ವಿಷಯ, ಇವತ್ತು ಆ 3 ಜನ ಹೋದರು, ಅವ್ರ ಫ್ಯಾಮಿಲಿಗೆ ಸಪೋರ್ಟಾಗಿ ಯಶೋರ್ ಬಂದಿದ್ದರು, ಸರಿ, ಅದು ಕರೆಕ್ಟಾಗಿ ಬಂದಿದ್ದು ಅವ್ರ ಅಭಿಮಾನಿಗಳು ಅಂತ. ಬಟ್ ಇನ್ನೂ ಬೇರೆ ನಟರುಗಳು ಕೂಡ ಇವ್ರ ಮನೆಗಳಿಗೆ ಹೋಗಿ ಅಂತ ನಾವು ಹೇಳ್ತಿಲ್ಲ, ಸಪೋರ್ಟ್ ಮಾಡಿ, ಅವ್ರ ಕೈಲಾಗಿ ಸಹಾಯ ಮಾಡಿ. ಏಕೆಂದರೆ ಅವ್ರು ಯಶೋರ್ ಅಭಿಮಾನಿ ಅಂದ್ಬಿಟ್ಟು ಯಶೋರ್ ಫಿಲಮಿಗೆ ಕೂಡ ನೋಡ್ತಾರೆ ಅಲ್ವಾ. ಹಂಗಂತ ಬೇರೆ ನಟರು ಮೂವಿಗಳು ನೋಡಲ್ಲ ಅಂತಲ್ಲ, ಎಲ್ಲ ನಟರು ಮೂವಿನೂ ನೋಡ್ತಾರೆ. ಈಗ ಎಲ್ಲ ನಟರುಗಳು ಇದ್ದೀರಾ ಕನ್ನಡ ಇಂಡಸ್ಟ್ರೀಲಿ, ಅವರು ಕೂಡ ಈಗ ಅವ್ರಿಗೆ ಸಹಾಯ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಎಲ್ಲ ನಟರು ಕೂಡ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ನಿಮ್ಮ ಅಭಿಮಾನಿಗಳಿಗೆ ತಿಳಿ ಹೇಳಿ, ಈ ಥರ ಘಟನೆಗಳು ಮತ್ತೆ ಆಗಬಾರ್ದು ಅಂತ. ಈ ಥರ ಆದಾಗ ಎಷ್ಟು ನೋವಾಗುತ್ತೆ ಅನ್ನೋದನ್ನ ಅರಗಿಸ್ಕೊಳಕ್ಕಾಗೋದಿಲ್ಲ. ದಯವಿಟ್ಟು ನೀವು ಆ ಫ್ಯಾಮಿಲಿಗೆ ಸಹಾಯ ಮಾಡೋದು ತುಂಬ ಒಳ್ಳೆಯದು. ಎಷ್ಟೇ ಮಾತಾಡೋಕೆ ಹೋದ್ರೂ ನಾವೇನಂತ ಮಾತಾಡೋಣ ಅಭಿಮಾನದ ಬಗ್ಗೆ. ಇದು ಫಸ್ಟ್ ಟೈಮ್ ನಡೆದಿರೋದು, ಇದು ತುಂಬ ಸಲ ನಡೆದಿದೆ. ಇದು ಈಗ ಸ್ಟಾರ್ ನಟರುಗಳೇ ಇದ್ರ ಬಗ್ಗೆ ಮಾತಾಡಿ. ದಯವಿಟ್ಟು ನೀವು ಯಾರೂ ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾವು ಯಾರೂ ಈ ಥರ ಕೇಳಲಿಲ್ಲ ಅನ್ನೋ ಒಂದು ಸಂದೇಶ ಕೊಟ್ಬಿಟ್ಟು ತುಂಬ ಒಳ್ಳೆಯದು. ಮತ್ತು ಆ ಮೂರು ಫ್ಯಾಮಿಲಿಗೆ ಎಲ್ಲ ನಟರು ನಿಂತ್ಕೊಂಡು ಸ್ವಲ್ಪ ಸಹಾಯ ಮಾಡಿ ಸಾಕು. ಏನಪ್ಪ ಎಲ್ಲ ಯಶೋರ್ ಅಭಿಮಾನಿಯಿಂದಲೂ ಆಗಿರೋದು ಅಂತ ನೀವು ಅಂದ್ಕೊಳ್ಬೋದು. ಬಟ್ ಯಶೋರ್ ಅಭಿಮಾನಿಗಳಿಗೆ ಹೋಗಿರೋದು ಇಲ್ಲ, ನಾನು ಹೇಳ್ತಾ ಇಲ್ಲ. ಅವರು ಕನ್ನಡ ಫಿಲಮ್ನ ಯಶೋರ್ ಮಾತ್ರ ನೋಡಲ್ಲ, ಎಲ್ಲ ನಟರು ಮೂವಿ ಕೂಡ ನೋಡ್ತಾರೆ. ಹಾಗಾಗಿ ಎಲ್ಲ ನಟರು ಕೂಡ ಹೆಲ್ಪ್ ಮಾಡಲೇಬೇಕು. ಇಂಥ ವಿಷಯಗಳಲ್ಲಾದರೂ ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಿ. ನೀವು ಒಗ್ಗಟ್ಟಾಗಿದ್ದನ್ನು ನೋಡಿ ಎಲ್ಲ ಅಭಿಮಾನಿಗಳು ಕೂಡ ತಣ್ಣಗಾಗ್ತಾರೆ. ಅವ್ರು ಜಗಳ ಮಾಡ್ಕೊಳ್ಳಲ್ಲ, ಇನ್ನೊಬ್ಬರು ನಟರು ಏನೋ ಮಾಡಿದ್ರು ಅಂದ್ಬಿಟ್ಟು ಮಾಡಲ್ಲ, ಎಲ್ಲ ಒಗ್ಗಟ್ಟಲ್ಲಿ ಮಾಡ್ತಾರೆ.
ಇದಿಷ್ಟು ಹೇಳೋಕ್ಕೆ ಬಯಸ್ತೀನಿ ಫ್ರೆಂಡ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.